ಸರಿಪ್ಪ, ಕೇಳ್ತಾ ಇದ್ರೆ ಹಂಗೆ ನಿಜವಾಗ್ಲೂ ಮೇಷ್ಟ್ರು ಮಾತುಗಳು ಕೇಳ್ತಿರೋ ಮನಸ್ಸು ಮರ್ತೋಗುತ್ತೆ. ಇನ್ನೂ ಹೆಚ್ಚು ಕೇಳುವುದು. ಹೌದು ಹೌದು ಹೌದು. ಯಾಕೆಂದರೆ ನಾನು ಯಾವ ಪದ ಬಳಸ್ದೆ ಅದನ್ನು ನನಗೆ ಹೇಳಿದ್ದೇ ನಮ್ಮ ಗುರುಗಳಾದಂಥ ಬರ್ಗೂರವರು. ಯಾಕೆಂದರೆ ಕೆಲವಾರು ವಿಚಾರಗಳು ನೀವು ಸಾಹಿತ್ಯದ ಬಗ್ಗೆ ಕೇಳ್ತಾ ಇದ್ದೀರಾ. ಇದು ಹೆಚ್ಚಿಗೆ ರಾಜ್ಕುಮಾರ್ಗೆ ಇಷ್ಟವಾಗಿದ್ದೇನಪ್ಪ ಅಂದರೆ ಅವ್ರಿಗೆ ಇವ್ರುಗಳ ಮೂಲಕ ಅನೇಕ ವಿಚಾರಗಳನ್ನ ತಿಳ್ಕೊತಾ ಇದ್ರು. ಅಷ್ಟೇ ಅಲ್ಲ, ಅದನ್ನು ಅಳವಡಿಸ್ತಾ ಇದ್ರು. ಬರೀ ತಿಳ್ಕೊಳ್ಳೋದಷ್ಟೇ ಅಲ್ಲ, ಇನ್ಫಾರ್ಮೇಷನ್ ಆ್ಯಂಡ್ ಅದನ್ನು ಹೇಗೆ ಕಾರ್ಯರೂಪಕ್ಕೆ ತರೋದು ಅಂತ. ಬಹುಶಃ ನಾನು ನೋಡಿದಾಗೆ ಯಾವುದೇ ಒಂದು ಚಿತ್ರರಂಗದಲ್ಲಿ ಒಬ್ಬ ಕಲಾವಿದ ಈ ಮಟ್ಟದ ಒಂದು ಜ್ಞಾನವನ್ನು ಪಡೆದಿದ್ದು ನಾನು ಕೇಳಿಲ್ಲ. ಅಂದರೆ ನಮ್ಮ ಫೀಲ್ಡಿಗೆ ಅಂದರೆ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ನಾವಿರ್ತೀವಿ. ಅವ್ರಿಗೆ ರಾಜಕೀಯದ ಒಲವಿರಲಿಲ್ಲ, ಬಲವಂತವಾಗಿ ತುರ್ಕಿದ್ರೆ ಅದಕ್ಕೆ ಹೋಗ್ತಿರ್ಲಿಲ್ಲ. ಅವ್ರಿಗೆ ಯಾರಾದರೂ ಸುಮ್ಮನೆ ಅವ್ರ ನಟನ ಬಗ್ಗೆ ಈ ನಟನ ಬಗ್ಗೆ ಎಲ್ಲ ಮಾತಾಡಿದ್ರೆ ಕೇಳಿಸ್ಕೊತಾ ಇರಲಿಲ್ಲ. ಅವ್ರಿಗೆ ನಮ್ಮದು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು, ಅದೇ ಥರ ಹೊರಗಡೆ ಜನ ಚೆನ್ನಾಗಿದ್ದರೆ ಇಷ್ಟಪಡೋರು, ಕರೆಯೋರು, ಅವ್ರಿಗೆ ಸನ್ಮಾನ ಮಾಡೋರು. ಅವರು ಕಮಲ್ ಹಾಸನ್ನ ತುಂಬ ಇಷ್ಟಪಡ್ತಾಯಿದ್ರು, ರಜನಿಕಾಂತ್ನ ಪಡ್ತಾಯಿದ್ರು, ಅಮಿತಾಬ್ ಬಚ್ಚನ್ನ ಇಷ್ಟಪಡ್ತಾಯಿದ್ರು, ಚಿರಂಜೀವಿನ ಇಷ್ಟಪಡ್ತಾಯಿದ್ರು. ಅಂದರೆ ಏನು ಅಂದರೆ ಸಾಮರಸ್ಯ ಇಟ್ಕೊಂಡಿದ್ರು. ಆದರೆ ಕನ್ನಡಕ್ಕೆ ಆದ್ಯತೆ, ಸಾಂಸ್ಕೃತಿಕ ಲೋಕಕ್ಕೆ ಮೊದಲನೇ ಆದ್ಯತೆ ಕೊಡ್ತಾಯಿದ್ರು. ಇದನ್ನು ನಾನು ಮೇಷ್ಟ್ರಿಂದ ಕಲ್ತಿದ್ದು. ಇನ್ನು ನೀವು ಅವ್ರ ಜೊತೆ ಸಿನಿಮಾಗಳು ಆ್ಯಕ್ಟ್ ಮಾಡಿದ್ದೀರಾ ಅಂದರೆ ಎಲ್ರಿಗೂ ಒಂದು ಇರುತ್ತೆ, ಅನ್ನೋ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋ ಅವಕಾಶ ಬೇಕೇ ಬೇಕು, ಸಿಗಬೇಕು ಅಂತ. ಎಷ್ಟು ಜನ ಪಾಪ ಅದರಿಂದ ವಂಚಿತರಾಗಿರ್ತಾರೆ. ಅಣ್ಣವ್ರ ಜೊತೆ ನೀವು ಕೆಲಸ ಮಾಡಿದ್ದು, ನೀವು ಅವರಿಂದ ಕಲ್ತಿದ್ದು, ಆ ಮೂಮೆಂಟ್ ಹೆಂಗಿರ್ತಿತ್ತು? ಅಣ್ಣವ್ರ ಸೆಟ್ಟಲ್ಲಿದ್ರೆ ಒಂಥರ ಅದು ಫೀಲೇ ಬೇರೆ. ಸೊ ಆ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ, ನಾನು ಆ್ಯಕ್ಚುಲಾಗಿ 2 ಸಿನಿಮಾ ಮಾಡಿದ್ದೆ ಅವ್ರ ಜೊತೆಗೆ. ಒಂದು ಮುತ್ತಿನ ಕತೆ, ಎರಡನೇದು ಆಕಸ್ಮಿಕ. 2 ಸಿನಿಮಾಗಳನ್ನು ನಿರ್ದೇಶನ ಮಾಡಿದ್ರು. ಒಂದು ಶಂಕರ್ ನಾಗು, ಒಂದು TS ನಾಗಾಭರಣ. ಬಟ್ ನಾನೇ ಬೇಕು ಆ ಪಾತ್ರಕ್ಕೆ ಅಂತ ಹೇಳಿ ಮಾಡಿಸಿದ್ದೆ ಯಾರಪ್ಪ ಅಂದರೆ ಶಂಕರ್ ನಾಗ್. ಅಂದರೆ ಆ ಒಂದು ಮುತ್ತಿನ ಕಥೆಯಲ್ಲಿ ರಾಜ್ಕುಮಾರ್ಗೆ ಒಬ್ಬ ಸ್ನೇಹಿತ ಇರ್ತಾನೆ. ಅವನು ಒಂದು ಯಾವುದೋ ಒಂದು ಸಂದರ್ಭದಲ್ಲಿ ಆ ಮುತ್ತನ್ನು ಕದ್ದು ಬಿಡ್ತಾನೆ. ಅದು ರಾಜ್ಕುಮಾರ್ ಗೊತ್ತಾಗುತ್ತೆ. ನೀನು ಯಾಕಪ್ಪ ಕದಿಕ್ಕೆ ಹೋದೀನಿ, ಕೇಳಿದರೆ ಕೊಟ್ಬಿಡ್ತಾ ಇದ್ನಲ್ಲ ಅನ್ನೋದು ರಾಜ್ಕುಮಾರ್ ಮನಸ್ಸು. ಬಹುಶಃ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಆ ಒಂದು ಸಿನಿಮಾದಲ್ಲಿ ನಾನು ಮೊದಲು ಕಲ್ತಿದ್ದೇನಪ್ಪ ಅಂದರೆ ಅವ್ರಿಗೆ ಕಂಪ್ಲೀಟು ರಾಜ್ಕುಮಾರ್ ಅನ್ನೋದಿತ್ತಲ್ಲ, ಆ ಕಂಪ್ಲೀಟ್ ಆ ತೊಡುಗೆಲ್ಲ ತೆಗೆಸ್ಬಿಟ್ಟಿದ್ರು. ಅದು ಮೀನುಗಾರಿಕೆ ಏನಿರುತ್ತೆ ಅದೇ ಥರ ಲೆದರ್ ಕೋಟು, ಒಂದು ಕಚ್ಚೆ ಹಾಕಿ ಅದೆಲ್ಲ ಮಾಡಿದ್ದು. ಫಸ್ಟ್ ಟೈಮ್ ಒಂದು ಹೊಸತನವಾಗಿತ್ತದು. ಆ ಕಾಸ್ಟ್ಯೂಮೇ ಒಂದು ಹೊಸ. ಜೊತೆಗೆ ನಮ್ಮ ಪಾತ್ರಗಳು ಹಾಗೆ ಇತ್ತು, ಎಲ್ಲರದ್ದು ಹಾಗೆ ಇತ್ತು. ನಾನು ಅವರಲ್ಲಿ ಕಂಡಿದ್ದೇನಪ್ಪ ಅಂದರೆ ಅವಾಗ ಅಯ್ಯಪ್ಪ ಸ್ವಾಮಿ ಇದು ಹಾಕ್ತಾ ಇದ್ರು, ಅವರು ಮಾಲೆ ಹಾಕೋತಾ ಇದ್ರು. ಅಂದರೆ ಆ ಒಂದು ಸಂದರ್ಭದಲ್ಲಿ ಅವರು ಅಯ್ಯಪ್ಪ ಸ್ವಾಮಿ ಮಾಲೆನೂ ಹಾಕ್ಕೊಂಡು ಅದಕ್ಕೇನು ಒಂದು ಆದ್ಯತೆ ಕೊಡಬೇಕು ಅದು ಕೊಡ್ತಾಯಿದ್ರು, ಅಭಿನಯಕ್ಕೆ ಏನು ಕೊಡಬೇಕಾದ್ರೆ ಅದು ಕೊಡ್ತಾಯಿದ್ರು. ಜೊತೆಲೇ ನಡ್ಸ್ಕೊಂಡು ಕರ್ಕೊಂಡೋಗೋರು. ಅವರು ಅಯ್ಯಪ್ಪ ಸ್ವಾಮಿ ಹಾಕೋದ್ರಿಂದ ನಾನು ಹಾಕೊಂಡ್ಬಿಟ್ಟಿದ್ದೆ ಅವಾಗ. ಅಂದರೆ ಯಾಕೆಂದರೆ ಅದು ನನ್ನನ್ನು ಕನ್ವರ್ಟ್ ಮಾಡಿಬಿಡ್ತು. ಒಬ್ಬ ಶ್ರೇಷ್ಠ ವ್ಯಕ್ತಿ ಆ ರೀತಿ ಇದ್ದಾಗ ನಾನು ಅಲ್ಲೇನೋ ನಾನ್ ವೆಜ್ಜು ಅದು ಇದೆಲ್ಲ ತಿನ್ಕೊಂಡಿರೋಕ್ಕೆ ಮನಸ್ಸು ಕೇಳಲಿಲ್ಲ. ಸೊ ಆ ಮೊದಲನೇ ಬದಲಾವಣೆ ತಂದಿದ್ದದು ನನಗೆ. ಎರಡನೇದೇನೆಂದರೆ ಒಬ್ಬ ನನಗಿನ್ನ ಭಾಳ ಕಿರಿಯ ನಟ ಅನ್ನೋ ಭಾವನೆ ಯಾವತ್ತೂ ತರಲಿಲ್ಲ ಅವರು ನನಗೆ. ನನ್ನ ಈಕ್ವಲ್ ಅಂತಲೇ ಟ್ರೀಟ್ ಮಾಡಿಬಿಟ್ಟಿದ್ರು. ಜೊತೇಲಿ ಕೂತ್ಕೊಂಡಾಗ ಜೊತೇಲಿ ಕೂತ್ಕೊಂಡು ಊಟ ಮಾಡಿಸೋರು. ಸೊ ಇದೇನು ಹೇಳುತ್ತೆ ಅಂತಂದರೆ ಒಬ್ಬ ವ್ಯಕ್ತಿ ಇಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿ ಜೊತೆ ಕೆಲಸ ಮಾಡಬೇಕಾದ್ರೆ ಅಟ್ಲೀಸ್ಟ್ ಅಲ್ಲಿ 1% ಆದರೂ ನಾವು ಕಲ್ತ್ಕೋಬೇಕಾಗತ್ತೆ. ಅದೇನಪ್ಪ ಅಂದರೆ ಒಂದು ತಾಳ್ಮೆ, ಒಂದು ಅವರು ಕೊಡ್ತಾ ಇದ್ದ ಆದ್ಯತೆ ಇದಕ್ಕೆ ನಿರ್ಮಾಣಕ್ಕೆ ಮತ್ತು ಆ್ಯಕ್ಟಿಂಗ್ಗೆ. ಯಾವತ್ತೂ ಲೇಟಾಗಿ ಬರೋದು, ಆಮೇಲೆ ಅರ್ಜೆಂಟಾಗಿ ಹೋಗ್ತೀನಿ ಅಂತ ಹೇಳೋದು ಯಾವುದೂ ನೋಡಲಿಲ್ಲ. ಹರಿಬರಿ ಇಲ್ಲ, ಆತ್ರವಾಗಿ ಏನು ಮುಗಿಸ್ಬಿಡಿ ಅದೆಲ್ಲ ಇಲ್ಲ. ಊಟ ಮಾಡೋದ್ರಲ್ಲಾಗಲಿ ಮೇಕಪ್ ಅವರೇ ಹಾಕೋತಾಯಿದ್ರು, ಮೇಕಪ್ ಎಲ್ಲ ಮೀಸೆ ಎಲ್ಲ ಅವರೇ ಹಾಕೋತಾಯಿದ್ರು. ಇದೆಲ್ಲ ಹತ್ತಿರದಿಂದ ನಾನು ನೋಡ್ತಾ ಇದ್ದೆ. ಆ ಡ್ರೆಸ್ ಹಾಕೋಬೇಕಾದ್ರೆ ಎಷ್ಟು ನೀಟಾಗಿ ಹಾಕ್ಕೊಂಡು ಮಾಡಬೇಕಾಯಿತು ಅದು. ಮತ್ತು ಜೊತೆಯಲ್ಲಿರೋ ಎಲ್ಲ ಟೀಮ್ನವರು ಹಿಂದಿನ ದಿವಸನೇ ತಿಳ್ಕೊಂಬಿಡೋರು, ನಾಳೆ ಏನು ಸೀನ್ ತೆಗಿತೀವಿ, ಮೊದಲೇ ಸ್ಕ್ರಿಪ್ಟು ಎಲ್ಲ ತಿಳ್ಕೊಂಬಿಟ್ಟಿರೋರು. ಆದರೆ ಪ್ರಿಪೇರ್ ಆಗೋರು. ನಮ್ಮಲ್ಲಿ ಎಷ್ಟು ಜನ ಪ್ರಿಪೇರ್ ಆಗ್ತಾರೆ ಅಲ್ವಾ? ಅದು ಬಹಳ ಮುಖ್ಯ. ಇದು ಮತ್ತು ಅವರು ನಿರ್ದೇಶಕ ಏನು ಹೇಳ್ತಾನೆ ಅದನ್ನು ಬಿಟ್ಟು ಇನ್ನೇನು ಮಾಡ್ತಾ ಇರಲಿಲ್ಲ. ನಾವು ಇಷ್ಟೆಲ್ಲ ಮಾತಾಡ್ತೀವಲ್ಲ, ನಾನು ಹೇಳ್ತೀನಿ ಈ ಥರ ಮಾಡಿರಿ, ಇಲ್ವಲ್ಲ ನೀವು ಹೇಳಿ ಅದೇನೋ ನೀವು ಅಂದ್ಕೊಂಡಿರ್ತೀರ ಅದನ್ನೇ ಮಾಡೋರು ಅವರು. ಇದು ರಾಜ್ಕುಮಾರ್ ಅವರು. ಸೊ 2ನೇ ಪಿಕ್ಚರ್ ಆಕಸ್ಮಿಕ ಮಾಡಿದೆ ನಾನು. ನೀವು ಕೇಳಿದಕ್ಕೆ ಅಲ್ಲಿ ಒಂದು ಬದಲಾವಣೆ ಮಾಡಿದೆ ನಾನು. ಮೇಷ್ಟ್ರಿಗೆ ಹೇಳಿದ್ದು ಇನ್ನು ಕಾಣುತ್ತೆ.
ಒಂದ್ಸಲಿ ಒಂದು ಕಾರಲ್ಲಿ ಹೋಗ್ತಿರ್ತೀನಿ, ಅವ್ರನ್ನ ಬೈಪಾಸ್ ಮಾಡಿಬಿಡ್ತೀನಿ ದೇವನಹಳ್ಳಿ ಹತ್ರ. ನನ್ನ ಹತ್ರ ಕಾರ್ ಇರುತ್ತೆ, 414 ಕಾರ್, 414 ಅಂತ ವೈಟ್ ಕಾರ್, ಹೊಸ ಕಾರ್ ತೊಗೊಂಡಿದ್ದು ಹುಮ್ಮಸ್ಸು. ಸ್ಪೀಡಾಗಿ ಹೋಗ್ಬಿಟ್ಟೆ. ಹೋದ ಮೇಲೆ ಗೊತ್ತಾಗುತ್ತೆ ಹಿಂದ್ಗಡೆಗೆ ರಾಜ್ಕುಮಾರ್ ಕಾರು ಬರ್ತಾ ಇದ್ದಂಗೆ ಗೊತ್ತಾಗೋಯ್ತು. ಆ ವ್ಯೂ ಫೈಂಡರಲ್ಲಿ ನೋಡಿದೆ, ಅಯ್ಯೋ ಸೆಟ್ಗೆ ಹೋದ್ಮೇಲೆ ಇವ್ರು ಹಿಂಗೆಲ್ಲ ಬಂದಂತೇನೋ ಅಂದ್ಬಿಡ್ತಾರೆ ಅಂದ್ಬಿಟ್ಟು ಹೋಗಿ ಮುಂದೆ ನಿಲ್ಲಿಸ್ಬಿಟ್ಟೆ ಗಾಡಿನ. ಆಮೇಲೆ ಎಷ್ಟೇ ಹೊತ್ತಾದರೂ ಕಾರ್ ಬರಲೇ ಇಲ್ಲ. ಇದೇನು ಕಾರೇ ಬರಲಿಲ್ವಲ್ಲ ಅಂತ ವಾಪಸ್ ಬಂದು ನೋಡಿದ್ರೆ ಅವ್ರ ಕಾರ್ ಕೆಟ್ಟು ನಿಂತೋಗ್ಬಿಟ್ಟಿತ್ತು. ಆವಾಗ ನಾನೇ ಹತ್ತಿರ ಹೋಗಿ, ಅಣ್ಣ ಏನಾಗ್ಬಿಟ್ಟಿದೆ ಅಣ್ಣ ಅಂತ. ಕಾರ್ ಕೆಟ್ಟು ಹೋಗ್ಬಿಟ್ಟಿದೆ ಅಂತಂದರು. ಹೌದಾ, ಅದು ರೆಡಿ ಆಗೋಕ್ಕೆ ಎಷ್ಟೋ ಒಂದು 1 ಅವರ್ 2 ಅವರ್ ಆಗುತ್ತೆ. ಅಣ್ಣ ಒಂದು ಕೆಲಸ ಮಾಡ್ತೀರಾ ಅಂದರೆ, ಏನು ಹೇಳಿದ್ರು. ನನ್ನ ಕಾರಲ್ಲಿ ಕರ್ಕೊಂಡೋಗ್ಲ ಅಂದರೆ, ಹೌದಾ ಧಾರಾಳವಾಗಿ ಅಂದರು. ನನ್ನ ಪೇಪರು ಗೀಪರು ಹಾಳು ಮುಳು ಏನೇನೋ ಹಾಕ್ಕೊಂಡಿದ್ದೆ. ಆಗ ಬಂದು ಅದೆಲ್ಲ ತೆಗೆದುಬಿಟ್ಟು ಹಿಂದಿನ ಸೀಟಲ್ಲಿ ಹಾಕ್ಬಿಟ್ಟು, ಅಣ್ಣ ಕಾರ್ ತುಂಬ ಗಲೀಜಾಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ನಾವು. ಎಲ್ಲಾದರೂ ಉಂಟೆ, ನಮ್ಮನ್ನೆಲ್ಲ ಹಿಂದೆ ಕುರಿ ಮಂದಿ ಥರ ತುಂಬ್ಕೊಂಡು ಹೋಗ್ತಾಯಿದ್ರು. ನನಗೆ ಅಂತ ಒಂದು ಸೀಟ್ ಕೊಟ್ಟಿದ್ದಾನೆ ದೇವರು, ನಾನೇ ಭಾಗ್ಯಶಾಲಿ ಅಲ್ಲ ಅಂದರು. ನಿಜವಾಗ್ಲೂ ಹೇಳ್ತೀನಿ, ಮೇಷ್ಟ್ರಿಗೆ ಹೇಳಿದ್ದೀನಿ, ಈ ಒಂದು ಸಜ್ಜನಿಕೆ ಸರಳತೆ ಯಾವ ಟಾಪ್ ಸ್ಟಾರ್ಗೆ ಬರುತ್ತೆ ಹೇಳಿ. ನನಗೆ ಅಂತ ದೇವರೊಂದು ಸೀಟ್ ಕೊಟ್ಟಿದ್ದಾನೆ ಅಂತ ಹೇಳಬೇಕಾದ್ರೆ ಆ ಮಾತನ್ನ ಅರ್ಥ ಮಾಡ್ಕೋಬೇಕು ನಾವು. ಅಂದರೆ ಇವತ್ತು ಕರ್ನಾಟಕದಲ್ಲಿ ಮೇಷ್ಟ್ರು ಮತ್ತು ನಮ್ಮ ದೊಡ್ಡರಂಗೇಗೌಡರದ್ದು ನೆಲದ ಒಂದು ಇದು ಅದೇನೋ ಹೇಳಿದ್ರಲ್ಲ ಮೇಷ್ಟ್ರು, ಅದು ನೆಲ ಮುಟ್ಟಿದ ಮನಸ್ಸು, ಅದು ನನ್ನ ಒಂದು ಭಾಳ ಅಂದೆ. ಅದು ನನ್ನ 2ನೇ ಎಕ್ಸ್ಪೀರಿಯೆನ್ಸು. ರಾಜ್ಕುಮಾರ್ ಅಂದ್ರೇ ಒಂದು ಶಕ್ತಿ ಬಿಡ್ರಿ ಅವರು. ಆಮೇಲೆ ಕಡೆ ದಿನಗಳಲ್ಲಿ ನಾನು ಅಣ್ಣವರು, ನಾನು ಬರ್ಗೂನ್ ಮೇಷ್ಟ್ರು, ವರದಪ್ಪ ತೀರ್ಕೊಂಡಾಗ ಹೋದಾಗ ಮೂಗು ಥರ ಹತ್ಬಿಟ್ರು. ಅದನ್ನು ನಾವಿಬ್ಬರು ಹತ್ತಿರದಿಂದ ನೋಡಿದ್ವಿ. ಎಷ್ಟು ರಾಜ್ಕುಮಾರ್ ಬಗ್ಗೆ ಮಾತಾಡಿದ್ರು ಅಷ್ಟೇ. ಈಸ್ ಕನ್ನಡದ ದೇವರೇ ಅವರು.